ಹಾಯ್ ಎಲ್ರಿಗೂ ನಮಸ್ಕಾರ. ಜಸ್ಟ್ ಮಾತ್ಪದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ದರ್ಶನ್, ನನ್ನ ಜೊತೆ ಶ್ರೀನಿಧಿ. ಇವತ್ತು ಎಲ್ಲಿದ್ದೀವಿ ಅಂದರೆ ಸುಮಾರು ಹಿರಿಯೂರಿಂದ ಬಳ್ಳಾರಿಗೆ ಹೋಗೋ ಹೈವೇಲಿ ಸಾಣಿಕೆರೆ ಅಂತ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಒಂದು ವಿಶೇಷವಾದ ಸ್ಕೂಲ್ ಲೊಕೇಟ್ ಆಗಿದೆ, ವೇದಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ. ಆ ಸ್ಕೂಲ್ ಟೂರ್ ಮಾಡಕ್ ಬಂದಿದ್ವಿ. ಬನ್ನಿ, ಈ ಸ್ಕೂಲಲ್ಲಿ ಏನೇನು ವಿಶೇಷತೆ ಇದೆ, ಯಾವ ಥರ ಟೀಚಿಂಗ್ ಇದೆ, ಮತ್ತೆ ಇಲ್ಲಿ ಏನೇನು ಫೆಸಿಲಿಟಿ ಇದೆ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂದೀಪ್ ಸಿ ಎಂ, ಕಾಲೇಜು ಪ್ರಿನ್ಸಿಪಾಲರು. ಸೊ ನಮ್ಮ ವೇದಾ ಸಂಸ್ಥೆ ಪ್ರಾರಂಭವಾಗಿ ಈಗ 10 ವರ್ಷಗಳನ್ನು ಪೂರೈಸಿದ್ದು. ಈ 10 ವರ್ಷಗಳಲ್ಲಿ ನಮ್ಮ ಸಂಸ್ಥೆ ಉತ್ತಮವಾದ ಸಾಧನೆಗಳನ್ನು ಮಾಡಿದೆ. ಸೊ ಅದರಲ್ಲಿ PU ವಿಭಾಗದ ಬಗ್ಗೆ ಹೇಳೋದಾದ್ರೆ, ಸೊ ನಮ್ಮ ಕಾಲೇಜಿನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಆದಷ್ಟು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿದ್ದು, ಸೊ ರೂರಲ್ ಏರಿಯಾದಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರೋದ್ರಿಂದ ಸೊ ಅವರು ಏನು 10th ಅಲ್ಲಿ ಓದಿದ್ದಾರೆ, ಆ 10th ಅಲ್ಲಿ ತಗೊಂಡಿರೋ ಮಾರ್ಕ್ಸಿನ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ನಮ್ಮ ಕಾಲೇಜಿಗೆ ಒಂದು ಉತ್ತಮ ಫಲಿತಾಂಶಗಳನ್ನ ಕೊಡ್ತಾ ಬಂದಿದ್ದಾರೆ. ಸೊ ಇಲ್ಲಿ 10th ಅಲ್ಲಿ ಏನೋ ಅವರು ಅಂಕಗಳನ್ನ ಗಳಿಸಿದರೆ, ನಮ್ಮ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು PUC ನಲ್ಲಿ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸುವುದರ ಮುಖಾಂತರ ಉತ್ತಮ ಫಲಿತಾಂಶಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಜೊತೆಗೆ ನಮ್ಮ ಕಾಲೇಜಿನ ವಿಶಿಷ್ಟತೆ ಏನು ಅಂತ ಹೇಳಿದ್ರೆ, ಸೊ ಈಗ ಬರೀ ನಾವು ಕೆಲವು ವಿದ್ಯಾರ್ಥಿಗಳನ್ನ ಮಾತ್ರ ನಾವು ಕಾನ್ಸಂಟ್ರೇಷನ್ ಅನ್ನ ಮಾಡ್ದೇನೆ, ಸೊ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳನ್ನ ಇಂಡಿವಿಜುವಲ್ ಆಗಿ ಕೇರ್ ಅನ್ನ ತಗೊಂಡು, ಸೊ ಪ್ರತಿಯೊಬ್ಬರ ವಿದ್ಯಾರ್ಥಿಗಳ ಏನು ಅವರ ಒಂದು ಓದೋದಕ್ಕೆ ಸಂಬಂಧಪಟ್ಟಿರೋ ಹಾಗೆ, ಅವರ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಏನೇ ಡೌಟ್ಸ್ ಇರ್ಬೋದು, ಏನೇ ಅವರಿಗೆ ಓದೋದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನೋ ಒಂದು ಕ್ಲಾರಿಫಿಕೇಶನ್ ಬೇಕಂದು, ಸೊ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರೋದ್ರಿಂದ ಆಲ್ರೆಡಿ ಹಾಸ್ಟೆಲ್ ಬಗ್ಗೆ ನಮ್ಮ ಕಾಲೇಜಿನ ಒಂದು ಹಾಸ್ಟೆಲ್ ಫೆಸಿಲಿಟಿ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತಾರೆ. ಜಸ್ಟ್ ಮಾತಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆದವರಿಗೆ ನನ್ನ ನಮಸ್ಕಾರಗಳು. ನಾನು ವೇದಾ ಸ್ಕೂಲ್ ಶಾಲೆಯ ವಸತಿ ನಿಲಯ ಪಾಲಕನಾಗಿ ಕೆಲಸ ಮಾಡ್ತಿದ್ದೀನಿ, ಅಂದರೆ ಹಾಸ್ಟೆಲ್ ವಾರ್ಡನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾವು ಇಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ನಿಮಗೆ ವಿವರಣೆ ಕೊಡ್ತೀನಿ. ನಾವು ಅಡುಗೆ ಮಾಡೋದಕ್ಕೂ ಫಿಲ್ಟರ್ ನೀರನ್ನೇ ಯೂಸ್ ಮಾಡ್ತೀವಿ. ತುಂಬ ಶುಚಿಯಾಗಿದೆ. ಮತ್ತು TDS ಎಲ್ಲ ನಾವು ವಾರಕ್ಕೊಂದ್ಸರಿ ಚೆಕ್ ಮಾಡ್ತೀವಿ. ಇದು ನೋಡಿ ನಮ್ಮ ವೇದಾ ಶಾಲೆಯ ಅಡುಗೆ ಕೋಣೆ. ತುಂಬ ಶುಚಿಯಾಗಿದೆ, ಕ್ಲೀನಾಗಿ, ನೀಟಾಗಿದೆ. ಇಲ್ಲೆಲ್ಲ ಸ್ಟೀಮ್ನಿಂದಲೇ ನಾವು ಇಡ್ಲಿ ಮಾಡ್ತೀವಿ, ಅನ್ನ ಸಾರು ಎಲ್ಲ ಮಾಡ್ತೀವಿ, ಬೇಳೆ ಎಲ್ಲ ಇದರಲ್ಲೇ ಬೇಯಿಸ್ಕೊಂತೀವಿ, ತರಕಾರಿ ಎಲ್ಲ ಇದರಲ್ಲೇ ಬೇಯಿಸ್ಕೊಂತೀವಿ. ಸ್ನ್ಯಾಕ್ಸ್ ಸಮೇತಗೂ ನಾವು ಬೇಯಿಸ್ಕೊಂಡು ಇದರಲ್ಲೇ ನಾವು ಕೊಡ್ತೀವಿ. ಗ್ಯಾಸಿನ ಅವಲಂಬನೆ ತುಂಬ ಕಡಿಮೆ. ನಮ್ಮಲ್ಲಿ 10% ಮಾತ್ರ ಗ್ಯಾಸ್ ಯೂಸ್ ಮಾಡ್ತೀವಿ. 90% ಕಟ್ಟಿಗೆಯಿಂದನೇ, ಸ್ಟೀಮ್ನಿಂದನೇ ನಾವು ಅಡುಗೆ ತಯಾರಿಸ್ತೀವಿ. ತುಂಬ ಅನುಭವಿ, ನುರಿತ ಅಡಿಗೆ ಕೆಲಸಗಾರರು ನಮ್ಮಲ್ಲಿದ್ದಾರೆ. ಒಬ್ಬರು ಭಟ್ರಿದ್ದಾರೆ, 2 ಹೆಲ್ಪರ್ಸ್ ಇದ್ದಾರೆ, ಗಂಡ್ಮಕ್ಳು, 4 ಜನ ಹೆಣ್ಮಕ್ಳಿದ್ದಾರೆ. ತುಂಬ ಚೆನ್ನಾಗಿ ಮನೆಯಲ್ಲಿ ಯಾವ ರೀತಿ ನಾವು ತಯಾರು ಮಾಡ್ತೀವೋ ಅದೇ ರೀತಿಯಾಗಿ ತುಂಬ ರುಚಿಯಾಗಿ ಅಡುಗೆನ ಇಲ್ಲಿ ತಯಾರು ಮಾಡ್ತಾರೆ. ಮತ್ತು ಪೌಷ್ಟಿಕಾಂಶಯುಕ್ತ ನಾವು ಆಹಾರವನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ನಾವು. ಬನ್ನಿ, ಇಲ್ಲಿ ಫುಡ್ ಮೆನು ತೋರಿಸ್ತೀನಿ. ನೋಡಿ, ಇದನ್ನ ಮನೆಯಲ್ಲೇ ಮುದ್ದೆ ಮಾಡೋದು ತುಂಬ ಕಷ್ಟ ಇದೆ. ಆದರೆ ನಮ್ಮ ಹಾಸ್ಟೆಲಲ್ಲಿ ಪ್ರತಿದಿನ ಮಧ್ಯಾಹ್ನ ರಾಗಿ ಮುದ್ದೆನ ನಾವು ಕೊಡ್ತಾ ಇದ್ದೀವಿ. ಸಂಜೆ ಚಪಾತಿ ಕೊಡ್ತೀವಿ, ಮಧ್ಯಾಹ್ನ ರಾಗಿ ಮುದ್ದೆ ಕೊಡ್ತೀವಿ. ಪ್ರತಿ ದಿನನೂ 7 ದಿನಕ್ಕೂ 7 ಥರನಾದ ನಾವು ಫಲಾಹಾರವನ್ನ ಕೊಡ್ತೀವಿ, ಉಪಹಾರವನ್ನ ಕೊಡ್ತೀವಿ. ತಿಂಡಿ, ಬೆಳಿಗ್ಗೆ ಕಾಫಿ ಕೊಡ್ತೀವಿ, ಸಂಜೆ ಸ್ನ್ಯಾಕ್ಸ್ ಜೊತೆಗೆ ಟೀ ಕೊಡ್ತೀವಿ. ಏನಂದ್ರೆ ಈ ಎಲ್ಲಾ ಮೆನುನಲ್ಲೂ ಮಕ್ಕಳಿಗೆ, ಹಾಸ್ಟೆಲ್ ಮಕ್ಕಳಿಗೆ ಪಾನಿಪುರಿ ಪಾನಿಪುರಿ ಸಹ ಮೆನ್ಷನ್ ಮಾಡಿದ್ದೀರಾ ಇಲ್ಲಿ. ಹೊರಗಡೆ ಮಕ್ಕಳಿಗೆ ಪಾನಿಪುರಿ ತಿನ್ನೋದಂದ್ರೆ ತುಂಬಾ ಇಷ್ಟ, ಗೋಲ್ಗಪ್ಪ. ನಾವು ಇಲ್ಲಿ ಅವರ ಆಸೆನೂ ಪೂರೈಸ್ತಾ ಇದ್ದೀವಿ. ಅವ್ರಿಗೆ ಇಷ್ಟವಾದಂತ ಮೆನು ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಮಕ್ಕಳು ತುಂಬಾ ಖುಷಿಯಾಗಿ ಊಟ ಮಾಡ್ತಾರೆ. ಪೇರೆಂಟ್ಸು ಸಹ ಬಂದವರು ಇಲ್ಲಿ ಫೀಸ್ ಕಟ್ಟಕ್ ಬಂದಾಗ, ಮಕ್ಕಳು ನೋಡಕ್ ಬಂದಾಗ ನಮ್ಮ ಕ್ಯಾಂಟೀನ್ ಊಟ ಮಾಡದೆ ಹೋಗೋದಿಲ್ಲ. ಅವ್ರಿಗೂ ಸಹ ತುಂಬಾ ಖುಷಿ ನಮ್ಮ ಹಾಸ್ಟೆಲ್, ನಮ್ಮ ಕ್ಯಾಂಟೀನ್ ಅಲ್ಲಿ ಊಟ ಮಾಡೋದಕ್ಕೆ. ನಾವು ಅವರಿಗೆ ಉಚಿತವಾಗಿ ಸಮೇತಗೂ ನಮ್ಮ ಪೋಷಕರು ಬಂದಾಗ ಊಟ ಮಾಡ್ಬಿಟ್ಟು ಹೋಗ್ತಾರೆ ಅವ್ರಿಗೆ. ಆಮೇಲೆ ಇನ್ನೊಂದು, ಪ್ರತಿ ತಿಂಗಳು ಹುಣ್ಣಿಮೆ ದಿನದಂದು ನಮ್ಮಲ್ಲಿ ತುಂಬಾ ವಿಶೇಷತೆ ಇದೆ ಸರ್. ಪ್ರತಿ ತಿಂಗಳಿನ ಹುಣ್ಣಿಮೆ ದಿನದಂದು ನಾವು ರಾತ್ರಿ ವಿಶೇಷ ಭೋಜನ ವ್ಯವಸ್ಥೆ ಮಾಡ್ತೀವಿ. ನಾವು ಏನಿರುತ್ತೆ ಸರ್ ಅಂದ್ರೆ ಒಂದು ಸ್ವೀಟ್ ಕೊಡ್ತೀವಿ ಸರ್, ಒಂದ್ಸರಿ ಹಲ್ವಾ ಕೊಡ್ತೀವಿ, ಒಂದ್ಸರಿ ಪಾಯಸ ಮಾಡಿಸ್ತೀವಿ, ಜೊತೆಗೆ ಸಜ್ಜೆ ರೊಟ್ಟಿ, ಬದನೆಕಾಯಿ ಎಣ್ಗಾಯಿ ಪಲ್ಯ, ಹೀರೆಕಾಯಿ ಎಣ್ಗಾಯಿ ಪಲ್ಯ, ಕೋಸಂಬರಿ, ಅನ್ನ, ಸಾಂಬಾರು, ಮಜ್ಜಿಗೆ, ಈ ತರ ಎಲ್ಲ ತುಂಬಾ ವಿಶೇಷವಾದಂತ ಭೋಜನವನ್ನ ಅವತ್ತು ನಾವು ಫೀಲ್ಡ್ ಅಲ್ಲಿ, ಮೈದಾನದಲ್ಲಿ ಮಕ್ಕಳನ್ನೆಲ್ಲ ಗುಂಪು ಕೂರಿಸ್ಬಿಟ್ಟು ಗುಂಪಲ್ಲಿ ಅವರು ಮಾತಾಡ್ಕೊಂಡು ಹುಣ್ಣಿಮೆ ಬೆಳದಿಂಗಳನ್ನ ಅವರು ಎಂಜಾಯ್ ಮಾಡ್ಕೊಂಡು ಸಂತೋಷದಿಂದ ಆನಂದದಿಂದ
ಊಟ ಮಾಡೋ ರೀತಿ ವ್ಯವಸ್ಥೆ ಮಾಡಿದೀವಿ ಸರ್ ನಾವು. ಇದು ನಮ್ಮಲ್ಲಿ ತುಂಬಾ ವಿಶೇಷ ಇದೆ. ಈ ಸ್ಕೂಲಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಕಾಣ್ತಿದೆ, ಇಲ್ಲಿ ಕಾಣ್ತಿದೆಯಲ್ಲ ಈ ಫೋನ್ಗಳು ನೋಡ್ಬೋದು. ಕಾಯಿನ್ ಈ ಫೋನ್ ಹಿಂದಿನ ಕಾಲದಲ್ಲಿ ಕಾಯಿನ್ ಬೂತ್ ಇಲ್ಲ, ಅದೇ ತರ ಸಿಸ್ಟಮ್ ಇದಿದೆ. ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಇಲ್ಲೊಬ್ರು ವಾರ್ಡನ್ ಸರ್ ಇದ್ದಾರೆ, ಬನ್ನಿ ಅವ್ರು ಕೇಳೋಣ. ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಫೋನ್ ಬಗ್ಗೆ ಏನಂತ. ಸರ್ ಇದು ಏನ್ ಫೋನು, ಇದು ಯಾವ ತರ ಇದೆ ವರ್ಕ್ ಆಗುತ್ತೆ? ಬರೀ 3 ಬಟನ್ಸ್ ಇದೆ, ಒಂದಿದೆ. ಹೌದು ನೋಡಿ, ಇಲ್ಲಿ ಈಗಿನ ಕಾಲದಲ್ಲಿ ಮಕ್ಕಳು ಏನಾಗಿದ್ದಾರೆ, ಟಿವಿಗೆ ಮೊಬೈಲ್ಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಓಕೆ. ಸೊ ಮನೆಯಲ್ಲಿ ಪೋಷಕರು ಹೇಳಿದಂತ ಮಾತುಗಳನ್ನ ಕೇಳೋದಿಲ್ಲ, ಎದುರು ಮಾತಾಡೋದು, ಆಮೇಲೆ ಮೊಬೈಲ್ ನಲ್ಲಿ ಮುಳುಗೋಗ್ಬಿಡ್ತಾರೆ, ಓದೋದಿಲ್ಲ, ಹೋಮ್ವರ್ಕ್ಗಳು ಮಾಡೋದಿಲ್ಲ. ಪೋಷಕರಿಗೆ ಇದ್ರ ಬಗ್ಗೆ ತುಂಬಾ ಚಿಂತೆ. ಓಕೆ. ಸೊ ಅಂತ ಮಕ್ಕಳನ್ನ ಜಾಸ್ತಿಯಾಗಿ ತಂದ್ಬಿಟ್ಟು ಚೆನ್ನಾಗಿ ಓದ್ಲಿ, ಚೆನ್ನಾಗಿ ಮುಂದೆ ಭವಿಷ್ಯ ಚೆನ್ನಾಗಿ ರೂಪುಗೊಳ್ಳಿಲಿ ಅಂತ ತಂದ್ಬಿಟ್ಟು ಶಾಲೆಯಲ್ಲಿ ಸೇರಿಸ್ತಾರೆ, ಹಾಸ್ಟೆಲ್ಗೆ ಸೇರಿಸ್ತಾರೆ. ಓಕೆ. ಸೊ ಅವ್ರಿಗೆ ಮಕ್ಕಳು ಹೇಗಿದ್ದಾರೆ, ಯಾವ ರೀತಿ ಇದ್ದಾರೆ, ಏನು ಅವ್ರಿಗೆ ಕಷ್ಟ ಸುಖ ಏನಿದೆ, ಎಕ್ಸಾಮ್ ಯಾವಾಗಿದೆ, ಏನ್ ಬೇಕು ಏನ್ ಬೇಡ, ಈ ರೀತಿ ಎಲ್ಲ ಕಮ್ಯುನಿಕೇಶನ್ ಮಾಡೋದಕ್ಕೋಸ್ಕರ ನಾವು ಬೇರೆ ಶಾಲೆಗಳಲ್ಲೆಲ್ಲ ಮೊಬೈಲ್ ಕೊಡ್ತಾರೆ. ಮೊಬೈಲ್ ಕೊಟ್ಟರು ಅಂತಂದ್ರೆ ಅವರು ದುರುಪಯೋಗ ಮಾಡ್ಕೊಂತಾರೆ. ಇದನ್ನ ನಾವು ಮನಗಂಡುಬಿಟ್ಟು ನಾವು ಈ ಕಾಯಿನ್ ಬೂತ್ ನ ಹಾಕ್ಸಿದೀವಿ. ಅಂದ್ರೆ ಇದಕ್ಕೆ ಒಂದು ಕಾರ್ಡ್ ಕೊಡ್ತೀವಿ. ಆ ಕಾರ್ಡ್ ಮಕ್ಳಿಗೆ ಕೊಡ್ತೀರಾ? ಮಕ್ಳಿಗೆ ಕೊಡ್ತೀವಿ. ಆ ಕಾರ್ಡ್ ಅಲ್ಲಿ ಇಬ್ಬರದು ನಂಬರ್ ಆಡ್ ಮಾಡಿರ್ತೀವಿ. ಪೇರೆಂಟ್ಸ್ದು, ತಂದೆ ತಾಯಿದ ಮಾಡ್ಬೋದು, ಅಥವಾ ಅವರ ತಂದೆ ಒಂದ್ ನಂಬರು, ಅಥವಾ ಅಜ್ಜಿ ಒಂದ್ ನಂಬರು, ತಂದೆ ಒಂದ್ ನಂಬರು, ಚಿಕ್ಕಪ್ಪ ತಂದೆ ಒಂದ್ ನಂಬರ್, ಅಣ್ಣನ ನಂಬರು, ಈ ತರ 2 ನಂಬರ್ನ ಅದರಲ್ಲಿ 2 ಅಥವಾ 3 ನಂಬರ್ನ ನಾವು ಫೀಡ್ ಮಾಡ್ಕೊಡ್ತೀವಿ ಅವ್ರಿಗೆ. ಅವರು ಈಗ ಆ 3 ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಕಾರ್ಡ್ ಇಟ್ಟ ತಕ್ಷಣ. 1ನೇ ನಂಬರ್ ಬೇಕಾ, 1ನೇ ಪ್ರೆಸ್ ಮಾಡಿದ್ದು 1ನೇ ನಂಬರ್ಗೆ ಡೈಲ್ ಹೋಗುತ್ತೆ ಅವ್ರಿಗೆ. ಆ ಕಾರ್ಡ್ಗೆ ರೀಚಾರ್ಜ್ ಮಾಡ್ಕೊಂಡಿರ್ಬೇಕು. 100 rupees, 200, 300. ಎಷ್ಟು ನಿಮಿಷ ಮಾತಾಡ್ತಾರೋ ಅಷ್ಟು ಅಮೌಂಟ್ ಅದರಲ್ಲಿ ಡಿಡಕ್ಟ್ ಆಗ್ತಾ ಇರುತ್ತೆ, ಕಟ್ ಆಗ್ತಾ ಇರುತ್ತೆ. ಸೊ ಅವರು ಬೆಳಿಗ್ಗೆ ಶಾಲೆಗೆ ಹೋಗೋದಕ್ಕಿಂತ ಮುಂಚೆ 9 ಗಂಟೆಗಿಂತ ಮುಂಚೆ, ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆ ಒಳಗೆ, ಸಂಜೆ 4 ಗಂಟೆಯಿಂದ 6 ಗಂಟೆ ಒಳಗೆ ಇದರಲ್ಲಿ ತಂದೆ ತಾಯಿ ಜೊತೆ ಮತ್ತೆ ರಾತ್ರಿ ಸ್ಟಡಿ ಅವರ್ ಆದ ನಂತರ 9:30 ಮೇಲ್ಪಟ್ಟು ತಂದೆ ತಾಯಿ ಜೊತೆ ಮಕ್ಕಳು ಮಾತಾಡೋದು, ತಮ್ಮ ಕಷ್ಟ ಸುಖನ ಕೇಳ್ಕೋಬಹುದು, ಹಂಚ್ಕೋಬಹುದು. ಈ ರೀತಿಯಾಗಿ ಅವ್ರು ಕಮ್ಯುನಿಕೇಟ್ ಮಾಡೋದಕ್ಕೆ ನಾವು ಇದನ್ನ ಮಾಡಿದೀವಿ ಸರ್. ಓಕೆ. ಬೇರೆ ನಂಬರ್ ಹಾಕಿದ್ರೆ ಮಿಸ್ಯೂಸ್ ಆಗುತ್ತೆ ಅನ್ನೋದು. ಬೇರೆ ನಂಬರ್ಗೆ ಹೋಗೋದೇ ಇಲ್ಲ ಕಾಲು. ಅದ್ರಲ್ಲಿ ಏನ್ ನಾವು ಫೀಡ್ ಮಾಡಿದ್ದು ಆ ನಂಬರ್ಗೆ ಮಾತ್ರ ಹೋಗುತ್ತೆ. ಇದರಿಂದ ದುರುಪಯೋಗ ಆಗೋದು ತುಂಬಾ ತಪ್ಪುತ್ತೆ, ಮಿಸ್ಯೂಸ್ ಆಗೋದು ತುಂಬಾ ತಪ್ಪುತ್ತೆ. ಇದೊಂಥರ ಚೆನ್ನಾಗಿದೆ ಬೇರೆಯವ್ರಿಗೆ. ಬೇರೆ ಹೌದು ಸರ್. ಮೊಬೈಲ್ ಕೊಟ್ಬಿಟ್ರೆ ಅದ್ರಾಗೆ ವಿಡಿಯೋಗಳು ನೋಡೋದು, ಯೂಟ್ಯೂಬ್ ಓಪನ್ ಮಾಡೋದು, ಫೇಸ್ಬುಕ್ ಓಪನ್ ಮಾಡೋದು, ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು, ಯಾರ್ಯಾರಿಗೇನೋ ಮೆಸೇಜ್ ಕಳಿಸೋದು, ಇನ್ಯಾರಿಗೋ ಕಾಲ್ ಮಾಡೋದು. ಅದಕ್ಕೆ ಹೌದು, ಯಾಕಂದ್ರೆ ಮಕ್ಕಳ ಮನಸ್ಥಿತಿ ಕೋತಿ ಇದ್ದಂಗೆ, ಮಕ್ಕಳು ಇದ್ದಂಗೆ ಎಲ್ಲೆಲ್ಗೂ ಆರ್ಬಿಡುತ್ತೆ. ಅದಕ್ಕೋಸ್ಕರ ತಪ್ಪಿಸೋದಕ್ಕೆ ನಾವು ಈ ವ್ಯವಸ್ಥೆನ ಮಾಡಿದ್ವಿ ಸರ್. ಚೆನ್ನಾಗಿದೆ ಸರ್ ಇದೊಂಥರ. ಸೊ ಅದ್ರ ಜೊತೆನಲ್ಲಿ ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಇರೋದ್ರಿಂದ ನಮ್ಗೇನು ಇನ್ನ ಹೆಚ್ಚಿನ ಅವಕಾಶಗಳು ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ಕಾಲೇಜಿನಲ್ಲಿ ಕ್ಲಾಸ್ ಅನ್ನು ತೆಗೆದುಕೊಳ್ಳುವಂತಹ ಲೆಕ್ಚರರ್ಸು ಸೊ ದಿನನಿತ್ಯ ಸ್ಟಡಿ ಅವರ್ಸ್ ಅನ್ನ ತಗೊಳ್ಬೇಕಾದ್ರೆ, ಸೊ ಕ್ಲಾಸ್ ತಗೊಂಡಿರುವಂತಹ ಲೆಕ್ಚರರ್ಸು ಅವರ ಸ್ಟಡಿ ಅವರ್ಸ್ ಅಲ್ಲಿ ಮಕ್ಕಳಿಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡೋದಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ಕಾಲೇಜಿನಲ್ಲಿ ಬೆಳಗ್ಗೆ 7:30 ಕಾಲೇಜು ಪ್ರಾರಂಭ ಆಗ್ಬಿಟ್ಟು ರಾತ್ರಿ 10 ಗಂಟೆವರೆಗೂ ತರಗತಿಗಳು, ಸ್ಟಡಿ ಅವರ್ಸು, ಸೊ ಎಲ್ಲದನ್ನು ಕೂಡ ತಗೊಳೋದ್ರಿಂದ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಇದರಿಂದ ಅವರಿಗೆ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಕಾಲೇಜು ಕಳೆದ 4-5 ವರ್ಷಗಳಿಂದ ಉತ್ತಮವಾದಂತಹ ಫಲಿತಾಂಶಗಳನ್ನ ತೆಗೆದುಕೊಳ್ಳುವ ಮೂಲಕ ತಾಲೂಕಿನಲ್ಲಿ ಹಾಗೂ ಜಿಲ್ಲೆಯಲ್ಲಿ ಉತ್ತಮ ಹೆಸರನ್ನ ಪಡೆದುಕೊಂಡಿದೆ. ಸೊ ಕಳೆದ 4-5 ವರ್ಷಗಳಿಂದ ನಮ್ಮ ಕಾಲೇಜಿಂದ ತಾಲೂಕ್ ಟಾಪರ್ಸ್ ಆಗಿದ್ದಾರೆ. ಸೊ ಹಾಗೆ CET ವಿಚಾರದಲ್ಲಿ ಬಂದ್ರೆ ಅದರಲ್ಲೂ ಕೂಡ ಉತ್ತಮ ಫಲಿತಾಂಶಗಳನ್ನ ತಗೊಂಡಿದ್ದಾರೆ. ಸೊ CET ನಲ್ಲಿ ಕಳೆದ ವರ್ಷ 10,000 ಒಳಗಡೆ ರ್ಯಾಂಕಿಂಗ್ ಗಳನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ಸೊ ಉತ್ತಮ ಸಾಧನೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರನ್ನು ತಂದು ಕೊಟ್ಟಿದ್ದಾರೆ. ಸೊ ಹಾಗೆ ತಾಲೂಕಿನಲ್ಲೂ ಕೂಡ ಅತಿ ಹೆಚ್ಚು ಫಲಿತಾಂಶಗಳನ್ನು ನೀಡಿದಂತಹ ಒಂದು ಹೆಗ್ಗಳಿಕೆ ನಮ್ಮ ಕಾಲೇಜಿಗೆ ಸಲ್ಲುತ್ತೆ. ಸೊ ಜೊತೆಗೆ ಬರೀ ನಾವು ಕೇವಲ ಕೆಲವೇ ವಿದ್ಯಾರ್ಥಿಗಳು, ಇವಾಗ ಒಂದು 100 ಸ್ಟೂಡೆಂಟ್ಸ್ ಇದ್ದಾರೆ, ಒಂದು 500 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ ಅದರಲ್ಲಿ ಕೆಲವೊಬ್ಬ ವಿದ್ಯಾರ್ಥಿಗಳನ್ನ ಮಾತ್ರ ನಾವು ರಿಸಲ್ಟ್ ಅನ್ನ ಡಿಸ್ಪ್ಲೇ ಮಾಡ್ದೇನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಒಂದು ಅಂಕಗಳನ್ನ ನಾವು ಮಾರ್ಕ್ಸ್ ಅನ್ನ ನೋಡಿದಾಗ ಸೊ ಒಂದು ವೈಟೇಜ್ ಸಬ್ಜೆಕ್ಟ್ ಅವರೇಜ್ ಏನ್ ಬರುತ್ತೆ ತಾಲೂಕಿನಲ್ಲೇ ಜಿಲ್ಲೆನಲ್ಲೇ ಸಬ್ಜೆಕ್ಟ್ ಅವರೇಜ್ ಅಲ್ಲೂ ಕೂಡ ಸೊ ನಮ್ಮ ಕಾಲೇಜು ಮುಂಚೂಣಿಯಲ್ಲಿ ಇದೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದೀವಿ. ಸೊ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗ ಇದೆ, ಮತ್ತೆ ಕಾಮರ್ಸ್ ವಿಭಾಗ. ಸೈನ್ಸ್ ಸ್ಟ್ರೀಮ್ ಅಲ್ಲಿ PCMB ಕಾಂಬಿನೇಷನ್ ಇದೆ, ಹಾಗೆ PCMC ಕಾಂಬಿನೇಷನ್ ಇದೆ, ಹಾಗೆ ಕಾಮರ್ಸ್ ವಿಭಾಗದಲ್ಲಿ CEBA ಕಾಂಬಿನೇಷನ್ ಇದೆ. ಸೊ ಈ ಕಾಂಬಿನೇಷನ್ ಅಲ್ಲೂ ಕೂಡ ಉತ್ತಮವಾದಂತಹ ಒಂದು ಫಲಿತಾಂಶಗಳನ್ನ ಕೊಡ್ತಾ ಬಂದಿದೀವಿ. ಸೊ ಸೈನ್ಸ್ ವಿಭಾಗದಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಉತ್ತಮ ಫಲಿತಾಂಶ ಬಂದಿದೆ, ಹಾಗೆ CET ಎಕ್ಸಾಮ್ ಅಲ್ಲೂ ಕೂಡ ಉತ್ತಮ ಫಲಿತಾಂಶಗಳನ್ನ ತೆಗೆದುಕೊಳ್ಳುವ ಮೂಲಕ ಒಂದು ಉತ್ತಮ ಸಾಧನೆಯನ್ನ ಮಾಡಿದೆ. ಜೊತೆಯಲ್ಲಿ ಕಾಮರ್ಸ್ ವಿಭಾಗದಲ್ಲೂ ಕೂಡ ಕಳೆದ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶಗಳನ್ನ ತೆಗೆದುಕೊಳ್ಳುವ ಮೂಲಕ
ಸೊ ತಾಲೂಕಿನಲ್ಲೇ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಸೊ ಈ ವರ್ಷನೂ ಕೂಡ ನಮ್ಮ ವಿದ್ಯಾರ್ಥಿಗಳು ಸೊ ಉತ್ತಮ ರೀತಿಯಾದಂತಹ ಪರೀಕ್ಷೆಗಳನ್ನ ಅಂದ್ರೆ ಪರೀಕ್ಷೆಯಲ್ಲಿ ಉತ್ತಮ ರೀತಿಯಾದಂತಹ ಒಂದು ಅಂಕಗಳನ್ನ ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಭರವಸೆನ ಇಟ್ಕೊಂಡಿದ್ವಿ. ಸದ್ಯದಲ್ಲೇ ರಿಸಲ್ಟ್ ಬರುವಂತಹ ದಿನಗಳ ಹತ್ತಿರದಲ್ಲಿದ್ದಾವೆ. ಈ ವರ್ಷನೂ ಕೂಡ ಜಿಲ್ಲೆನಲ್ಲೇ ಉತ್ತಮ ಫಲಿತಾಂಶವನ್ನು ಕೊಡೋದ್ರ ಮುಖಾಂತರ ಸೊ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಸೊ ಜೊತೆನಲ್ಲಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ನಮಗೆ ಹೆಚ್ಚಿನ ವಿದ್ಯಾರ್ಥಿಗಳು ರೂರಲ್ ಏರಿಯಾದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿರೋದ್ರಿಂದ, ಯಾಕಂದ್ರೆ ನಮ್ಮ ಒಂದು ಜಿಲ್ಲೆನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನೇ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಅವರು ಆದಷ್ಟು ಬೇರೆ ಡಿಸ್ಟಿಕ್ಗೆ ಹೋಗ್ಬಿಟ್ಟು ಜಾಯ್ನ್ ಆಗ್ಬಿಡ್ತಾರೆ, ಹೆಚ್ಚಿನ ಅಂಕ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿ. ಆದ್ರೆ ನಮಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಏನಾಗಿದ್ದಾರೆ, ಅವರು ಆವರೇಜ್ ಸ್ಟೂಡೆಂಟ್ ಆಗಿದ್ದಾರೆ ಹಾಗೂ ಬಿಲೋ ಅವರೇಜ್ ಸ್ಟೂಡೆಂಟ್ ಆಗಿದ್ದಾರೆ. ಸೊ ಅಂತ ವಿದ್ಯಾರ್ಥಿಗಳನ್ನ ಇಟ್ಕೊಬಿಟ್ಟು ಅವರಿಗೆ ಉತ್ತಮ ರೀತಿಯಾದಂತಹ ಒಂದು ಕೋಚಿಂಗ್ ಅನ್ನ ಕೊಡೋದ್ರ ಮುಖಾಂತರ ಸೊ ಆ ಒಂದು ಆವರೇಜ್ ಸ್ಟೂಡೆಂಟ್ ಅನ್ನೇ ನಾವು ಉತ್ತಮ ಅಂಕಗಳನ್ನ ತೆಗೆದುಕೊಳ್ಳಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕ್ರಮಗಳನ್ನ ತೆಗೆದುಕೊಂಡು ಅವರಿಗೆ ಹೆಚ್ಚಿನ ಅಂಕಗಳನ್ನ ಗಳಿಸೋದಕ್ಕೆ ಏನ್ ಬೇಕೋ ಎಲ್ಲಾ ಒಂದು ಸೌಲಭ್ಯಗಳನ್ನ ಮಾಡ್ಕೊಡ್ತಾ ಇದೀವಿ. ಸೊ ಇಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ ಅನ್ನ ನಾವು ಮೋಟಿವೇಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಸೊ ಕಡಿಮೆ ಏನು ಆವರೇಜ್ ಸ್ಟೂಡೆಂಟ್ ಇದ್ದಾರೆ, ಬಿಲೋ ಅವರೇಜ್ ಸ್ಟೂಡೆಂಟ್ ಇದ್ದಾರೆ, ಸೊ ಅವರನ್ನ ನಾವು ಅವರಿಗೆ ತಯಾರಿಯನ್ನ ಮಾಡ್ಬಿಟ್ಟು ಅವರಿಗೆ ಉತ್ತಮ ರೀತಿಯಾದಂತಹ ಒಂದು ಸೌಲಭ್ಯಗಳನ್ನ ಕೊಡೋದ್ರ ಮುಖಾಂತರ ಅಂತ ವಿದ್ಯಾರ್ಥಿಗಳಿಂದ ನಾವು ಹೆಚ್ಚಿನ ಅಂಕಗಳನ್ನ ತೆಗೆದು ಅವ್ರ ಪೇರೆಂಟ್ಸಿಗೆ ಏನು ಕಷ್ಟಪಟ್ಟು ನಮ್ಮ ಕಾಲೇಜಿಗೆ ಸೇರಿಸಿರ್ತಾರೆ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಏನಾಗಿದ್ದಾರೆ, ಅವರು ವ್ಯವಸಾಯನ ಮಾಡ್ಬಿಟ್ಟು ಅದನ್ನೇ ನಂಬ್ಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ. ಅಂತ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಬಂದು ಓದಿ ಸೊ ಇಲ್ಲೇ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಂಡು ಅವರು ನೆಕ್ಸ್ಟ್ CET ನಲ್ಲಿ ಒಳ್ಳೆ ರ್ಯಾಂಕಿಂಗ್ ಅನ್ನ ತಗೊಂಡು ಸೊ ಏನು ನಮ್ಮ ರಾಜ್ಯದಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಇದಾವ ಆ ಕಾಲೇಜಿನಲ್ಲಿ ಸೀಟ್ ಅನ್ನ ತಗೊಂಡು ಸೊ ಈಗ ಅವ್ರು ಇಂಜಿನಿಯರಿಂಗ್ ಕೋರ್ಸ್ ಅನ್ನ ಮುಗಿಸ್ತಾ ಇದ್ದಾರೆ. ಸೊ ಮುಂದೆ ಅವರಿಗೆ ಒಳ್ಳೆ ರೀತಿಯಾದಂತಹ ಕೆಲಸಗಳು ಕೂಡ ಸಿಗುತ್ತೆ. ಇದರಿಂದ ಅವ್ರ ತಂದೆ ತಾಯಿಗೂ ಕೂಡ ಒಂದು ಒಳ್ಳೆ ಹೆಮ್ಮೆ ಇದೆ, ಹಾಗೆ ಅವರ ಮುಂದಿನ ಒಂದು ಜೀವನಕ್ಕೂ ಕೂಡ ಒಂದು ಇದು ಸಹಕಾರಿಯಾಗಿದೆ. ಸೊ ಜೊತೆನಲ್ಲಿ ನಮ್ಮ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ ಒಂದು ರವೀಂದ್ರ ಸರ್ ಏನಿದ್ದಾರೆ, ಅವರ ಆಸೆ ಏನಂದ್ರೆ ನಮ್ಮ ಸಂಸ್ಥೆಯಲ್ಲಿ KG to PG ವರೆಗೂ ಇಲ್ಲಿ ತರಗತಿಗಳನ್ನ ಪ್ರಾರಂಭ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಈಗ LKG ಇಂದ ಡಿಗ್ರಿವರೆಗೂ ಕ್ಲಾಸಸ್ ನಡೀತಾ ಇದೆ. ಮುಂದಿನ ಬರುವಂತಹ ದಿನಗಳಲ್ಲಿ ಒಂದು PG ಕೋರ್ಸಸ್ ಅನ್ನು ಕೂಡ ಅಲ್ಲಿ ಪ್ರಾರಂಭ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿ ಯೋಜನೆಗಳನ್ನ ಸಿದ್ಧಪಡಿಸಿಕೊಂಡಿದ್ವಿ. ಸೊ ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಬಂದಿದ್ವಿ. ಅದಕ್ಕೆ ನಮ್ಮ ಸಂಸ್ಥೆಯ ಒಂದು ಸಂಸ್ಥೆಯ ಅಧ್ಯಕ್ಷರು ಸಂಸ್ಥಾಪಕರಾದಂತಹ ರವೀಂದ್ರ ಸರ್ ಆಗಿರ್ಬೋದು, ಸೆಕ್ರೆಟರಿ ಸರ್ ಆದಂತಹ ಕಿರಣ್ ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಸೊ ಎಲ್ಲಾ ರೀತಿಯಾದಂತಹ ಒಂದು ಸಪೋರ್ಟ್ ನಮಗೆ ಮಾಡ್ತಾ ಬಂದಿದ್ದಾರೆ. ಸೊ ವಿದ್ಯಾರ್ಥಿಗಳು ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಬಂದಿದ್ವಿ. ಈಗ ನಮ್ಮ ಕಾಲೇಜಿನಲ್ಲಿ ಈ ವರ್ಷ BCom ಮತ್ತೆ BCA ವಿಭಾಗಗಳನ್ನ ಪ್ರಾರಂಭ ಮಾಡಿದ್ವಿ. ಸೊ ಈ BCom ಮತ್ತು BCA ಇವಾಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇವಾಗ ಸೈನ್ಸ್ ವಿಭಾಗ ಆಗಿರ್ಬೋದು, ಕಾಮರ್ಸ್ ವಿಭಾಗ ಆಗಿರ್ಬೋದು, ಅವರೆಲ್ಲ ಹೆಚ್ಚಿನ ಒಂದು ಬೇಡಿಕೆ ಇರ್ತಕ್ಕಂಥ ಕೋರ್ಸ್ ಯಾವುದು ಅಂತ ಹೇಳಿದ್ರೆ BCom ಮತ್ತು BCA. ಆ ಕಾರಣದಿಂದ ಸೊ ಪೇರೆಂಟ್ಸಿನ ಒಂದು ಒತ್ತಾಯದ ಮೇರೆಗೆ ಈ ವರ್ಷ ನಾವು BCom BCA ಅನ್ನು ಕೂಡ ಪ್ರಾರಂಭ ಮಾಡಿದ್ವಿ. ಸೊ ಅದರಲ್ಲಿ ಫಸ್ಟ್ ಇಯರ್ ಬ್ಯಾಚ್ ರನ್ ಆಗ್ತಾ ಇದೆ. ಸೊ ಆಲ್ರೆಡಿ ಫಸ್ಟ್ ಟೈಮ್ ರಿಸಲ್ಟ್ ಬಂದಿದೆ. ಅದರಲ್ಲೂ ಕೂಡ ಉತ್ತಮ ಫಲಿತಾಂಶಗಳನ್ನ ನಮ್ಮ ವಿದ್ಯಾರ್ಥಿಗಳನ್ನು ಕೊಡೋದ್ರ ಮೂಲಕ ಕಾಲೇಜಿಗೆ ಒಂದು ಹೆಸರನ್ನ ತಂದಿದ್ದಾರೆ. ಸೊ ಇದೇ ನಿಟ್ಟಿನಲ್ಲಿ ಮುಂದಿನ ಬರುವಂತ ದಿನಗಳು ಕೂಡ ಹೆಚ್ಚಿನ ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಸೆಯನ್ನ ಇಟ್ಕೊಂಡು ಸೊ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾ ಇದೀವಿ. ಸೊ ಇಷ್ಟ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. Hello everyone, myself Chetan, an assistant professor, Department of Computer Science. We are living in a digital world where technology is placed in every field. One of the best courses to build your career in this field is BCA, Bachelor of Computer Application. The Bachelor of Computer Application is a 3 years degree course where we are going to teach the programming languages like C, C++, Java, Python. Along with these subjects, you are going to learn about the data structures, database management system and web development. ಎಲ್ರಿಗೂ ನಮಸ್ತೆ. ನಾನು ಪುಷ್ಪರಾಣಿ, ವೇದ ಸ್ಕೂಲ್ ಪ್ರಿನ್ಸಿಪಲ್. ವಸಿಷ್ಠ ಎಜುಕೇಶನಲ್ ಡೆವಲಪ್ಮೆಂಟ್ ಅಕಾಡೆಮಿ ಅಂದ್ರೆ ವೇದ ಸಂಸ್ಥೆ ಈಗ ಆಲ್ರೆಡಿ ಚಿತ್ರದುರ್ಗ ಜಿಲ್ಲಾದ್ಯಂತ ಮನೆ ಮಾತಾಗಿದೆ. ನಮ್ಮಲ್ಲಿ ವಿಶೇಷತೆ ಏನು ಅಂತ ಬಂದಾಗ ಬರೀ ಓದೋದಕ್ಕೆ ಅಥವಾ ಅಕಾಡೆಮಿಕ್ಸ್ ಒಂದೇ ಅಲ್ಲ, ಎಲ್ಲಾ ರೀತಿಯ ಪ್ರೋತ್ಸಾಹವನ್ನು ಸಹ ಮಕ್ಕಳಿಗೆ ಕಲಿಕೆಗೆ ಸಹಾಯ ಆಗುವಂತದಕ್ಕೆ ಕೊಡ್ತೀವಿ. ನಮ್ಮಲ್ಲಿ ಓನ್ಲಿ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಅನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ಳಲ್ಲ. ಫಸ್ಟಿಗೆ ಬಂದಾಗ ಎಂಟ್ರೆನ್ಸ್ ಟೆಸ್ಟ್ ಕೊಟ್ಟಾಗ ಎಷ್ಟೊಂದು ಮಕ್ಕಳಿಗೆ ಇನ್ನೂ ಕೂಡ ಆಲ್ಫಾಬೆಟ್ ಕೂಡ ಬರೆಯಕ್ಕೆ ಸರಿಯಾಗಿ ಬರ್ತಾ ಇರೋದಿಲ್ಲ. ಅಂತ ವಿದ್ಯಾರ್ಥಿಗಳನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡು ಅತ್ಯುತ್ತಮ ರೀತಿಯಲ್ಲಿ ಫಲಿತಾಂಶವನ್ನ ಪ್ರತಿ ವರ್ಷ ಕೊಡ್ತಾ ಬಂದಿದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ಶಿಕ್ಷಕ ವೃಂದ. ಸೊ ಟೀಚರ್ಸ್ ಹೇಗಿದ್ದಾರೆ ಅಂದ್ರೆ 0 ಇರುವಂತ ಸ್ಟೂಡೆಂಟ್ಸ್ ಅನ್ನ ನಾವು ಅವ್ರ ಕೈಯಲ್ಲಿ ಕೊಟ್ಟರು ಕೂಡ ಅವರಿಗೆ ಬೇಸಿಕ್ಸ್ ಅನ್ನ ಕಲಿಸ್ಬಿಟ್ಟು ಒಂದು ಉತ್ತಮ ರೀತಿಯ ಎಜುಕೇಶನ್ ಅವರು ಕೊಡ್ತಾ ಬರ್ತಾ ಇದ್ದಾರೆ. ಅಪಾರ್ಟ್ ಫ್ರಮ್ ಸ್ಕೂಲ್ ಅಕಾಡೆಮಿಕ್ಸ್ ನಮ್ಮಲ್ಲಿ IECA ಅಂತ ಒಂದು ಕಂಪ್ನಿ ಜೊತೆಗೆ ಟೈ ಅಪ್ ಆಗಿದ್ದೀವಿ. ಇಟ್ ಇಸ್ ಫ್ರಮ್ ಆಂಧ್ರ ಕಂಪ್ನಿ ಅದು.
ಸೊ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಪ್ರತಿಯೊಂದು ಮಕ್ಕಳು LKG ಇಂದ ಡಿಗ್ರಿ ಮಕ್ಕಳು ಸಹ ನಮ್ಮ ಕ್ಯಾಂಪಸ್ ಅಲ್ಲಿ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು, ದಟ್ಟು ಫ್ಲೂಯೆಂಟ್ ಆಗಿ ಮಾತಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಫೌಂಡರ್ಸ್ ಇದ್ರ ಜೊತೆಗೆ ಈ ಕಂಪ್ನಿ ಜೊತೆಗೆ ಟೈ ಅಪ್ ಆಗಿದ್ದಾರೆ. ಅದನ್ನ ಬಿಟ್ಟು ಅಬ್ಯಾಕಸ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಯಾಕೆಂದ್ರೆ ಎಲ್ಲೂ ಕೂಡ ನಮ್ಮ ಗ್ರಾಮೀಣ ಪ್ರತಿಭೆಗಳು ಹಿಂದುಳಿಬಾರ್ದು, ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ಮುಂದಿರ್ಲಿ ಅಂತೇಳಿ ವೇದಿಕ್ ಮ್ಯಾಥಮೆಟಿಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ರೋಬೋಟಿಕ್ಸ್ ಲ್ಯಾಬ್ ಕೂಡ ನಮ್ಮಲ್ಲಿ ಇದೆ. ಸೊ ಈಗ ಎಲ್ಲಿ ನೋಡಿದ್ರು ನೀವು ಕೇಳಿರ್ತೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಾ ಕಡೆಗೂ ಫೇಮಸ್ ಆಗಿದೆ. ಸೊ ರೋಬೋಟಿಕ್ಸ್ ಕೂಡ ಅಷ್ಟೇನೆ. ಮಕ್ಕಳಿಗೆ ಯಾವುದೇ ರೀತಿ ನಾವು ರೂರಲ್ ಏರಿಯಾದಿಂದ ಬಂದಿದೀವಿ, ನಾವು ಇದು ಕಲ್ತಿಲ್ಲ ಅನ್ನೋ ಒಂದು ರಾಂಗ್ ಥಾಟ್ ಮೈಂಡ್ ಅಲ್ಲಿ ಬರಬಾರ್ದು ಅಂತೇಳಿ ಚೇರ್ಮನ್ ಸರ್ ರೋಬೋಟಿಕ್ಸ್ ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹೀಗೆ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಮ್ಮ ಶಾಲೆಯ ಮಕ್ಕಳು ಮುಂಚೂಣಿಯಲ್ಲಿದ್ದಾರೆ. ಸ್ಪೋರ್ಟ್ಸ್ಗೆ ನಾವು ತಗೊಂಡಾಗ ವಿಶೇಷವಾಗಿ ಟ್ರೈನಿಂಗ್ ಕೋಚರ್ಸ್ ನಾವು ಕರೆಸ್ತೀವಿ. ಒಳ್ಳೆ ಟ್ರೈನಿಂಗ್ ಅನ್ನ ಮಕ್ಕಳಿಗೆ ಟ್ರೈನ್ ಅಪ್ ಮಾಡ್ತಾರೆ. ಅವರು ಸ್ಟೇಟ್ ಲೆವೆಲ್ ತನಕ ಕೂಡ ಮಕ್ಕಳು ಹೋಗಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ನಮ್ಮ ವೇದ ಸಂಸ್ಥೆ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಜುಕೇಶನ್ ಇವತ್ತು ಯಾವ ಮಟ್ಟಕ್ಕಿದೆ ಅಂದ್ರೆ ನಾವು ಹಳ್ಳಿ ಏರಿಯಾದಿಂದ ದೂರ ಸಿಟೀಸ್ಗಳಿಗೆ ಮಕ್ಕಳನ್ನ ಬಿಟ್ಟು ಓದಿಸ್ಬೇಕು, ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂತ ಎಷ್ಟೊಂದು ಪೇರೆಂಟ್ಸ್ಗಳು ಪಾಪ ಶ್ರಮ ಪಡ್ತಾ ಇರ್ತಾರೆ. ಅಂಥದ್ರಲ್ಲಿ ಸಾಣಿಕೆರೆ ವೇದ ಸಂಸ್ಥೆ ಪ್ರತಿಯೊಬ್ಬ ಗ್ರಾಮೀಣ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಉತ್ತಮ ಎಜುಕೇಶನ್ ದಟ್ಟು ಅಫೋರ್ಡಬಲ್ ಫೀಸ್ ಅಲ್ಲಿ ಕೊಡ್ತಾ ಇದೆ. ಇದು ನಮ್ಮ ಚೇರ್ಮನ್ ಸರ್ ಒಂದು ಉದ್ದೇಶ ಪೂರ್ವಕವಾಗಿ ಮಾಡಿರುವಂತ ಸಂಸ್ಥೆ, ಗ್ರಾಮೀಣ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಮಾಡಿರುವಂತ ಸಂಸ್ಥೆ. SSLC ಮತ್ತು PUC ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಯಾವ ರೀತಿ ಟ್ರೈನಿಂಗ್ ಅನ್ನ ಕೊಡ್ತೀವಿ ಅಂದ್ರೆ, ಪ್ರತಿಯೊಬ್ಬ ಸ್ಟೂಡೆಂಟ್ ಇಂಡಿವಿಜುವಲ್ ಕೇರ್ ಅನ್ನ ತಗೊಂಡು ಶಿಕ್ಷಕರು ಪಕ್ಕದಲ್ಲಿ ಕೂರಿಸ್ಕೊಂಡು ಅವರಿಗೆ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಮನವರಿಕೆ ಮಾಡಿಕೊಟ್ಟು ಅವರಿಗೆ ಕಲಿಸ್ತಾ ಹೋಗ್ತಾರೆ. SLC PUC ರಿಸಲ್ಟ್ ನಮ್ಮಲ್ಲಿ ತುಂಬಾ ಟಾಪ್ ಆಗೇ ಬರ್ತಾ ಇದೆ. PUC CET ರ್ಯಾಂಕಿಂಗ್ ಕೂಡ ಅಷ್ಟೇ ನಮ್ಮಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಹೆಸರಾಗುವಂತ ರ್ಯಾಂಕಿಂಗ್ ಅನ್ನ ಮಕ್ಕಳು ತಗೊಂಡಿದ್ದಾರೆ. ಪ್ರತಿ ವರ್ಷನೂ ಅತ್ಯುತ್ತಮ ರಿಸಲ್ಟ್ ಅನ್ನ SLC ಮತ್ತೆ PUC ಅಲ್ಲಿ ಕೊಡ್ತಾ ಬಂದಿದೀವಿ. ಔಟ್ಸೋರ್ಸ್ ಪರ್ಸನ್ ಸಹ ನಾವು ಕರೆಸ್ಬಿಟ್ಟು ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಅನ್ನ ಕೊಡಿಸ್ತೀವಿ. ನಮ್ಮಲ್ಲಿ ಪ್ಯಾನಲ್ ಬೋರ್ಡ್ ಕೂಡ ಇದೆ. ಟೀಚರ್ಸ್ ಏನ್ ಕಾನ್ಸೆಪ್ಟ್ ಅನ್ನ ಹೇಳ್ಕೊಡ್ತಾರೋ ಪ್ಯಾನಲ್ ಬೋರ್ಡಿಗೆ 2 ಸತಿ ಅಲ್ಲ 3 ಸತಿ ಕರ್ಕೊಂಡೋಗಿ ಆ ವಿಚಾರವನ್ನ ತೋರಿಸಿದಾಗ ಮಕ್ಕಳ ಮೈಂಡ್ ಅಲ್ಲಿ ಅದು ಹಾಗೆ ಉಳ್ಕೊಳ್ಳುತ್ತೆ, ಕಾನ್ಸೆಪ್ಟ್ ಹಾಗೆ ಉಳ್ಕೊಳ್ಳುತ್ತೆ. ಕಲಿಕೆಯಲ್ಲೂ ಕೂಡ ತುಂಬಾ ಮುಂದೆ ಮಕ್ಕಳು ಬರ್ತಾ ಇದ್ದಾರೆ. Myself Sai Leela. I am working here since last year. ಮಕ್ಕಳು ಹಳ್ಳಿಗಾಡಿಂದ ಬಂದ್ರೂ ಸಹ ಪ್ರತಿಯೊಂದು ಆಟದಲ್ಲೂ ಆಗ್ಲಿ, ಯಾವುದೇ ಒಂದು ಆಕ್ಟಿವಿಟೀಸ್ ಅಲ್ಲಾಗ್ಲಿ, ಕಲಿಯೋದ್ರಲ್ಲಾಗ್ಲಿ ತುಂಬಾ ಮುತುವರ್ಜಿಯಿಂದ ಕಲಿತಾರೆ ನಮ್ಮ ಸ್ಕೂಲಲ್ಲಿ ಮಕ್ಕಳು. ಆ ಟೀಚರ್ಸ್ಗೂ ಅಷ್ಟೇ ಕಲಿಸ್ಬೇಕು ಅನ್ನೋದು ಅವ್ರಿಗೂ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಯಾವಾಗ ಮಕ್ಕಳು ಇನ್ನೂ ಕಲಿಬೇಕು ಅನ್ನೋ ಆಸೆ ತೋರಿಸ್ತಾರೋ ಟೀಚರ್ಸ್ಗಳಿಗೂ ಸಹ ಇನ್ನೂ ಹೆಚ್ಚಿನಾಗಿ ಕಲಿಸ್ಬೇಕು ಮಕ್ಕಳಿಗೆ ಅನ್ನೋದನ್ನು ಸಹ ಬರ್ತಾ ಇದೆ. ಹೊಸದಾಗಿ ಮತ್ತೆ ನಾವೀಗ ರೋಬೋಟಿಕ್ಸ್ ಮಾಡ್ತಾ ಇದೀವಿ, ಅಬಾಕಸ್ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ. ಆಮೇಲೆ ಈಗ ನೆಕ್ಸ್ಟ್ ಸಮ್ಮರ್ ಕೋರ್ಸಸ್ ಮಾಡ್ತಾ ಇದೀವಿ. ಅದರಲ್ಲಿ ನಾವು ಡ್ರೋನ್ ಹೇಗೆ ಮಾಡೋದು, ಮತ್ತೆ ಕೆಲವೊಂದು ಸ್ಪೋರ್ಟ್ಸ್, ಮತ್ತೆ ಸಮ್ಮರ್ ವೆಕೇಶನ್ ಟೈಮ್ ಅಲ್ಲಿ ಮಕ್ಕಳು ಬಿಸಿಲಲ್ಲಿ ಆಟ ಆಡಿ ಆರೋಗ್ಯ ಎಲ್ಲ ವ್ಯತ್ಯಾಸ ಆಗುತ್ತೆ. ಅದೇ ನಾವು ಸ್ಕೂಲಲ್ಲಿ ಅವ್ರಿಗೆ ಪ್ರತಿಯೊಂದು ಆಟದಲ್ಲಾಗ್ಲಿ, ಎಜುಕೇಶನ್ ಮತ್ತೆ ಮಕ್ಕಳಿಗೆ ಕ್ರಿಕೆಟ್ ಬೇರೆ ನಾವು ಕೋಚ್ ಬರ್ತಾ ಇದಾರೆ ಹೇಳ್ಕೊಡೋದಕ್ಕೆ. ತುಂಬಾ ಇಂಟ್ರೆಸ್ಟ್ ಆಗಿ ಇರುತ್ತೆ, ಮಕ್ಕಳು ಕಲಿಬೇಕು. ಆಟ ಪಾಠ ಎರಡು ಜೊತೆ ಇದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಓದೋದ ಕಡೆನೂ ಗಮನ ಕೊಡ್ತಾರೆ. ಬರೀ ಓದು 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 ಅಂತ ಅಂದ್ರೆ ಮಕ್ಕಳಿಗೆ ಬೋರ್ ಆಗ್ಬಿಡುತ್ತೆ. ಮತ್ತೆ ನಮ್ಮ ಸ್ಕೂಲಲ್ಲಿ ಮಕ್ಕಳೆಲ್ಲ ಆಟದಲ್ಲಿ ಹೇಗೆ ಪ್ರೈಸ್ ತರ್ತಾ ಇದಾರೋ, ಬೇರೆ ಆಶುಭಾಷಣ ಸ್ಪರ್ಧೆ ಆಗ್ಲಿ, ಚರ್ಚಾ ಸ್ಪರ್ಧೆಗಳಲ್ಲೂ ಸಹ ಹಾಗೆ ಫಸ್ಟ್ ಪ್ರೈಸ್ ತರ್ತಾ ಇದ್ದಾರೆ. ಓದೋದು ಒಂದೇ ಅಷ್ಟೇ ಅಲ್ಲ, ನಮ್ಮಲ್ಲಿ ಮಕ್ಕಳು ಪ್ರತಿಯೊಂದು ಆಕ್ಟಿವಿಟೀಸ್ ಅಲ್ಲೂ ಮುಂದೆ ಇದ್ದಾರೆ. ನಮ್ಮಲ್ಲಿ ಹೇಗೆ ಅಂದ್ರೆ ಮಕ್ಕಳಿಗೆ ಏನೇ ಕೇಳಿದ್ರು ನಮ್ಮಲ್ಲಿ ಸ್ಟಾಫ್ ಆಗ್ಲಿ, ನಮ್ಮ ಮ್ಯಾನೇಜ್ಮೆಂಟ್ ಆಗ್ಲಿ ಪ್ರತಿಯೊಂದನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಸ್ಟಡಿ ಮೆಟೀರಿಯಲ್ಸ್ ಇಂದ ಹಿಡಿದು ಅವ್ರಿಗೆ ಸ್ಪೋರ್ಟ್ಸ್ ಏನೇನ್ ಬೇಕು, ಮತ್ತೆ ಸ್ಪೋರ್ಟ್ಸ್ ಮಾಸ್ಟರ್ ಅಷ್ಟೇನೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಕ್ಕಳಿಗೆ ಗೇಮ್ಸ್ ಹೇಳ್ಕೊಡೋದ್ರಲ್ಲಿ ಮತ್ ಅವ್ರನ್ನ ಯಾವ ರೀತಿ ಪ್ರೈಸ್ ಗೆಲ್ಲೋದು ಸೋಲೋದು ಅದು ಬೇರೆ. ಇದು ಗೆಲ್ಲೋದು ಸೋಲೋದು ಆಟದಲ್ಲಿ ಇದ್ದೇ ಇರುತ್ತೆ. ಆದ್ರೆ ಹೇಗೆ ನಾವು ಪಾರ್ಟಿಸಿಪೇಷನ್ ಮುಖ್ಯ ಅನ್ನೋದು ಆ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ.